ಚಿತ್ರೋದ್ಯಮ ಇವಾಗಂತೂ ಗ್ಲೋಬಲ್ ಲೆವೆಲ್ ಕಾಂಪಿಟೇಷನ್. ನಮ್ಮ ಚಿತ್ರ ಕೇವಲ ಕನ್ನಡದ ಮಣ್ಣಲ್ಲಿ ಮಾತ್ರ ಅಲ್ಲ, ವಿಶ್ವದ ಯಾವುದೋ ಮೂಲೆಯಲ್ಲಿರೋ ದೇಶದ ಯಾವುದೋ ಮೂಲೆಯಲ್ಲಿ ಒಂದು ಮನೇಲಿ ಕುತ್ಕೊಂಡು ನೋಡೋ ವೀಕ್ಷಕರು ಅಷ್ಟರ ಮಟ್ಟಿಗೆ ಓಪನ್ ಅಪ್ ಆಗಿದೆ. ಈಗ ಕಾಂಪಿಟೇಷನ್ ಕೂಡ ಅಷ್ಟೇ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಕಲಾವಿದರಿಗೆ ಯಾವತ್ತೂ ಅವನು ಬೇರೆ ಇವನು ಬೇರೆ ಇವನು ಬೇರೆ ಅಂತ ನಾವು ಭಾವಿಸೇ ಇಲ್ಲ. ಏಕೆ ಅಂತಂತಂದರೆ ಯಾವುದು ಚೆನ್ನಾಗಿರುತ್ತೋ ಅದನ್ನು ಚೆನ್ನಾಗಿದೆ ಅಂತಾರೆ. ಏಕೆಂದರೆ ಒಂದು 4-5 ಜನ ಆದರೆ ಅದನ್ನು ನಾನು ಹೇಳಿದ್ದನ್ನು ದಯವಿಟ್ಟು ಒಪ್ಕೋ ಅಂತವಳು ಒಪ್ಪಿಸ್ಬೋದು. ಆದರೆ ನೋಡೋ ಪ್ರೇಕ್ಷಕ ಇದನ್ನಲ್ಲ, ಅವನು ಎಲ್ಲರನ್ನೂ ಒಪ್ಸೋಕ್ಕಾಗಲ್ಲ. ಅವನ ಯಾಕೆ ಅಣ್ಣವರು ಪ್ರೇಕ್ಷಕ ನನ್ನ ದೇವರು ಅಂತಂತಂದು ಅಂದರೆ ಅಭಿಮಾನಿ ದೇವರು ಅಂತ ಕರೆದ್ರು ಅಂದರೆ ಅದೇ ದೃಷ್ಟಿಯೊಳಗೆ ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ನಿಷ್ಪಕ್ಷಪಾತವಾಗಿ ಹೇಳ್ತಾನೆ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಸಿನಿಮಾದಲ್ಲಿ ಒಂದು ಫಾರ್ಮುಲಾ ಇದೆ, ಮೆಲೋಡಿ ಅಂದರೆ ಇಂಪಾದ ಸಂಗೀತ, ಗೊತ್ತಾಯ್ತಾ, ಒಂದು ನಿಷ್ಕಲ್ಮಶವಾದ ಪ್ರೀತಿ, ಒಂದು ಫ್ಯಾಮಿಲಿ ಅನುಬಂಧ ಇದೆಯಲ್ಲ, ಅದನ್ನು ದಕ್ಷಿಣದಷ್ಟು ಚೆನ್ನಾಗಿ ತೋರಿಸೋರು ಬೇರೆ ಯಾರೂ ಇಲ್ಲ, ಗೊತ್ತಾಯ್ತಾ. ಇದು ಯಾವತ್ತೂ ಫೇಲು ಆಗಿಲ್ಲ, ಇನ್ನು ಮುಂದಕ್ಕೂ ಅಷ್ಟೇ. ಯಾಕೆಂದರೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ರಾಮಾಯಣ ನಡೆದು ಎಷ್ಟು ವರ್ಷ ಆಯಿತು? 7500 ವರ್ಷ ಆಯಿತು ರಾಮಾಯಣ ನಡೆದು. ಇವತ್ತಿಗೂ ಚಿರಂತನವಾದ ಕತೆ, ಇವತ್ತೂ ಸಹಿತ ಕೇಳ್ತಾರೆ ಎಲ್ಲರೂ. ಯಾಕೆ? ರಾಮನ ಆದರ್ಶ, ಪಿತೃವಾಕ್ಯ ಪರಿಪಾಲಕ, ಹೌದಲ್ವ, ಒಬ್ಬ ಲಕ್ಷ್ಮಣನಂತಹ ತಮ್ಮ ಅನುಜ, ಎಲ್ಲಿ ಸಿಗಕ್ಕೆ ಸಾಧ್ಯ? ಹಾಗೆ ಕನ್ನಡಿಗರು ಯಾವತ್ತೂ ಸಹಿತ ತನ್ನನ್ನು ಬಿಟ್ಟುಕೊಡೋರಲ್ಲ. ಅದೇನೇ ಆಗಿರ್ಬೋದು, ಬರುತ್ತೆ ಹೋಗುತ್ತೆ. ಏಕೆ ಅಂತಂತಂದರೆ ಒಂದೇ ಸೀಸನ್ ಇರಲ್ವಲ್ಲಮ್ಮ. ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆ ಕಾಲ ಬರುತ್ತೆ, ಹಂಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಚಕ್ರ ಮಾತ್ರ ಸುತ್ತಾ ಇರುತ್ತೆ. ನಿಜ. ನೀವು ಭಾಷೆ ಬಗ್ಗೆ ಮಾತನಾಡ್ತಾ ಇದ್ರಿ, ಕನ್ನಡದ ಭಾಷೆ, ಭಾಷಾಭಿಮಾನ ಕನ್ನಡ ಚಿತ್ರೋದ್ಯಮದಲ್ಲಿದೆ ಅಂತ ಹೇಳಿ. ಈಗ ಕನ್ನಡದ ಚಿತ್ರಗಳು ಬೆಳೀತಾ ಇದೆ, ಕನ್ನಡದ ಚಿತ್ರಗಳು ಬೆಳೀತಿದೆ ಅಂತಂದರೆ ಭಾಷೆ ಕೂಡ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಭಾವಿಸಬಹುದಾ ನಾವು ಅಂತ? ಖಂಡಿತವಾಗ್ಲೂ ಭಾವಿಸ್ಬೋದು. ಹೆಂಗೆ ಅಂತಂತಂದರೆ, ಓದುಗರ ಸಂಖ್ಯೆ ಜಾಸ್ತಿ ಇದೆ, ಇಲ್ಲ ಅಂತ ತಿಳ್ಕೊಬೇಡಿ. ಇವತ್ತಿನ ಯುವ ಪೀಳಿಗೆ ಮೊಬೈಲಲ್ಲಿ ಮೈಮರೆತಿರ್ಬೋದು, ಇದು ಶಾಶ್ವತ ಅಂತ ತಿಳ್ಕೊಬೇಡಿ. ಏಕೆಂದರೆ ನೀವು ಎಲ್ಲಿ ನೋಡಿದ್ರೂ ಸಹಿತ ಮೊಬೈಲಲ್ಲೇ ಇರ್ತಾರೆ. ಅವರಿಗೆ ಮುಂದುಗಡೆ ಲಿಫ್ಟ್ ಇರೋದು ಗೊತ್ತಿಲ್ಲ, ಗುಂಡಿ ಇರೋದು ಗೊತ್ತಿಲ್ಲ, ಈ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ದಾರೆ. ಡ್ರೈವ್ ಮಾಡೋರು ಅಷ್ಟೇ, ಅದನ್ನು ನೋಡಿಕೊಂಡು ಎಲ್ಲೋ ಒಂದು ಕಡೆ ಇದು ಮಾಡ್ತಿರ್ತಾನೆ. ಇದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸ ಬೇಸರ ಆಗುತ್ತೆ. ಏಕೆಂದರೆ ಅತ್ಯುನ್ನತ ಪತನ ಹೇತು ಅಂತಾರೆ. ಯಾವುದು ಅತ್ಯಂತ ಮೇಲಕ್ಕೆ ಹೋಗುತ್ತೋ ಅದು ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾರೆ ಒಂದು ದಿವಸ. ಅದಾಗತ್ತೆ. ಆ ಕಾಲ ಬರೋವರೆಗೂ ಕಾಯಬೇಕು. ನಿಮಗೆ ಕನ್ನಡ ಸಾಹಿತ್ಯ ಯಾವತ್ತೂ ಬರಿದಾಗಿಲ್ಲ ಅನ್ನೋದಕ್ಕೊಂದು ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದರೆ, ಎಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿ, ಅಲ್ಲಿ ಪುಸ್ತಕಗಳ ಮಾರಾಟ ಆಗುತ್ತೆ. ಕೇಳಿ ನೀವು ಇವತ್ತು, ಅವತ್ತಿಗಿಂತನೂ ಇವತ್ತು ಕನ್ನಡ ಪುಸ್ತಕಗಳ ಮಾರಾಟ ಜಾಸ್ತಿ ಆಗ್ತಾ ಇದೆ. ಏಕೆ ಅಂತಂದರೆ ಕನ್ನಡ ಮಾತಾಡ್ತಾ ಇದ್ದರೆ ಸುಲಲಿತವಾದ ಭಾಷೆ, ಗೊತ್ತಾಯ್ತು, ಕೇಳಿದ್ರೆ ಇಂಪಾಗುತ್ತೆ. ತೆಂಕಣ ಗಾಳಿಯು ಸೋಂಕಿದೊಡಂ, ಒಳ್ಳುಡಿ ಕೇಳ್ದೊಡಂ, ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ, ಆರಂಕುಶವಿಟ್ಟೊಡಂ, ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತಾನೆ ಪಂಪ ಕವಿ. ನಮಗೆ ಆದಿಕವಿ ಪಂಪ ರನ್ನ ಸಿಕ್ಕಿದ್ದು ನಮ್ಮ ಪೂರ್ವಜನದ ಸುಕೃತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕನ್ನಡ ಯಾವತ್ತೂ ಚಿರಂತನವಾಗಿರುತ್ತೆ. ಒಂದಂತೂ ಸತ್ಯ ಕಣಮ್ಮ, ದೊಡ್ಡಣ್ಣ ಶಾಶ್ವತ ಅಲ್ಲ, ಆದರೆ ಕನ್ನಡ ಶಾಶ್ವತ. ಕಿತ್ತಷ್ಟು ಹುಟ್ಟುತ್ತೆ, ಸುಟ್ಟಷ್ಟು ಗಟ್ಟಿಯಾಗುತ್ತೆ ಈ ಕನ್ನಡ ಅಂಥದ್ದು.